ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣ ತಾಲೂಕಾ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಬಾಲಕರು ಮಳೆ ಆದರೆ ಸಾಕು ದಿನನಿತ್ಯ ನೀರಿನಲ್ಲಿ ಓಡಾಡಬೇಕು. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಬಾಲಕರ ವಸತಿ ನಿಲಯ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಾಟಾಚಾರಕ್ಕೆ ಒಮ್ಮೆ ಅಧಿಕಾರಿಗಳು ವಸತಿ ನಿಲಯಗಳಿಗೆ ಭೇಟಿ ನೀಡುತ್ತಾರೆ, ಆದರೆ ವಸತಿ ನಿಲಯಗಳಿಗೆ ಬೇಕಾದ ಮೂಲ ಸೌಕರ್ಯಗಳ ಬಗ್ಗೆ ಯಾವತ್ತೂ ಕೂಡ ಗಮನ ಹರಿಸುವುದಿಲ್ಲ. ಮಕ್ಕಳು ಹೇಗೆ ವಿದ್ಯಾಭ್ಯಾಸ ಮಾಡುತ್ತಾರೆ ಎಂಬುದನ್ನು ವಿಚಾರಿಸುವುದಿಲ್ಲ. ಸಮಾಜ ಕಲ್ಯಾಣ ಸಚಿವರ ಆದೇಶದ ಮೇರೆಗೆ ವಸತಿ ನಿಲಯಗಳಿಗೆ ಭೇಟಿ ನೀಡಿ 2 ಫೋಟೋ ತೆಗೆದುಕೊಂಡು ಹೋದರೆ ಮುಗಿದು ಹೋಯಿತು. ಈ ವಸತಿ ನಿಲಯ ತಾಲೂಕಾ ಪಂಚಾಯಿತಿಯ ಹಿಂದುಗಡೆ ಇದೆ, ಆದರೂ ಇದು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳ ಕಣ್ಣಿಗೆ ಕಾಣುವುದಿಲ್ಲ. ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಿಗೆ ತಾವು ಇರುವ ಜಾಗ ಸ್ವಚ್ಛವಾಗಿದ್ದರೆ ಸಾಕು, ಇನ್ನುಳಿದ ಸರ್ಕಾರಿ ಕಚೇರಿಗಳು ಹೇಗಾದರೂ ಇರಲಿ, ಇವರಂತೂ ನೋಡೋದಿಲ್ಲ. ಇನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಊರಿಗೆ ಯಾವಾಗ ಭೇಟಿ ನೀಡುತ್ತಾರೆ ಎಂಬುದೇ ಪ್ರಶ್ನೆಯಾಗಿ ಉಳಿದಿದೆ. ಮಳೆಗಾಲ ಬರುವ ಮುನ್ನವೇ ಇಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಟ್ರೆ ಶಾಸಕರು ಅನುದಾನ ತರಬಹುದೇನೋ. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡದ ಅಧಿಕಾರಿಗಳು ಇರುವುದರಿಂದಲೇ ಇಂತಹ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಳ್ಳುತ್ತಿವೆ. ಆದಷ್ಟು ಬೇಗ ನಮ್ಮ ವಸತಿ ನಿಲಯಗಳ ಮುಂದೆ ಸಿಸಿ ರಸ್ತೆ ಮಾಡಿಸಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಭೀಮಧ್ವನಿ ನ್ಯೂಸ್ 7. ಬಾರೋ ಮತ್ತೆ